ಬುರುಡೆ ಗ್ಯಾಂಗ್ನ ಮಹಾ ಷಡ್ಯಂತ್ರ ಬಿಚ್ಚಿಟ್ಟಿದ್ದಾರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಎಂಡಿ ಸಮೀರ್, ಜಯಂತ್, ಅಜಯ್, ಅಂಜನ್ ಹಲವರ ವಿರುದ್ಧ ಷಡ್ಯಂತ್ರದ ಬಗ್ಗೆ ತಿಳಿಸಿದ್ದೆ. ಅದರಲ್ಲಿ ನನ್ನನ್ನ ಬಳಸಿಕೊಂಡಿದ್ರು, ಎಲ್ಲ ಮಾಹಿತಿ ಕೊಟ್ಟರು ಕೂಡ ಕ್ರಮ ಕೈಗೊಂಡಿಲ್ಲ. ಬುರುಡೆ ಗ್ಯಾಂಗ್ನ ಮಹಾ ಷಡ್ಯಂತ್ರವನ್ನ ಬಿಚ್ಚಿಟ್ಟಿದ್ದಾರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಮಹೇಶ್ ಶೆಟ್ಟಿ, ಗಿರೀಶ್ ಮಟ್ಟಣ್ಣ, ಎಂಡಿ ಸಮೀರ್, ಜಯಂತ್, ಅಜಯ್ ಹಲವರ ವಿರುದ್ಧ ಷಡ್ಯಂತ್ರ ನಡೆಸಿದ್ರ ಬಗ್ಗೆ ನಾನು ಮಾತನಾಡಿ ತಿಳಿಸಿದ್ದೀನಿ. ಆದರೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಯಾಕೆ ತೆಗೆದುಕೊಂಡಿಲ್ಲ? ಹಲವರ ವಿರುದ್ಧ ಷಡ್ಯಂತ್ರದ ಬಗ್ಗೆ ನಾನು ಮಾತನಾಡಿದ್ದೆ, ತಿಳಿಸಿದ್ದೆ. ನಾನು ವಿಚಾರಣೆಯಲ್ಲಿ ಎಲ್ಲವನ್ನೂ ಕೂಡ ಬಾಯ್ಬಿಟ್ಟಿದ್ದೆ ನಾನು. ಆದರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಯಾಕೆ ಅಂತ ಚಿನ್ನಯ್ಯ ಪ್ರಶ್ನೆ ಮಾಡಿರೋದು. ನನಗೆ ಹಾಕಲಾಗಿದ್ದ ಮಾಸ್ಕ್ನೊಳಗೆ ಹೆಡ್ಫೋನ್ ಅನ್ನ ಇಟ್ಟಿದ್ರು ಅಂತ ಚಿನ್ನಯ್ಯ ಹೇಳಿದ್ದಾರೆ. ಏನ್ ಮಾತನಾಡಬೇಕು ಅಂತ ಹೇಳಿಕೊಡಲಾಗ್ತಾ ಇತ್ತು ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಯೂಟ್ಯೂಬರ್ಗಳು ಹೆಡ್ಫೋನ್ ನಲ್ಲಿ ಹೇಳಿದ ಸ್ಥಳವನ್ನೇ ನಾನು ತೋರಿಸಿದ್ದೀನಿ. ತಮಗೆ ಬೇಕಾದಂತೆ ಯೂಟ್ಯೂಬರ್ಸ್ 30ರಿಂದ 35 ಸ್ಥಳಗಳ ವಿಡಿಯೋವನ್ನ ಮಾಡಿದ್ರು. ಷಡ್ಯಂತ್ರದಲ್ಲಿ ಯೂಟ್ಯೂಬರ್ಸ್ ಭಾಗಿಯಾಗಿದ್ರು ಅಂತ ಅರ್ಜಿಯಲ್ಲಿ ಚಿನ್ನಯ್ಯ ಉಲ್ಲೇಖ ಮಾಡಿದ್ದಾರೆ. ನನಗೆ ಹಾಕಲಾಗಿದ್ದಂತಹ ಮಾಸ್ಕ್ ಇತ್ತಲ್ಲ, ಅದ್ರೊಳಗಡೆ ಹೆಡ್ಫೋನ್ ಅನ್ನ ಇಟ್ಟಿದ್ರು. ಏನ್ ಮಾತನಾಡಬೇಕಾಗಿತ್ತು ಎಲ್ಲವನ್ನು ಅವರೇ ಹೇಳ್ಕೊಡ್ತಾ ಇದ್ರು, ಅದನ್ನು ಮಾತನಾಡ್ತಾ ಇದ್ದೆ. ಯೂಟ್ಯೂಬರ್ಗಳು ಹೆಡ್ಫೋನ್ ನಲ್ಲಿ ಹೇಳಿದ ಸ್ಥಳವನ್ನೇ ನಾನು ಎಸೆಟ್ಟಿ ತೋರಿಸ್ತಾ ಇದ್ದೆ. ತಮಗೆ ಬೇಕಾದಂತೆ ಯೂಟ್ಯೂಬರ್ಸ್ಗಳು 30ರಿಂದ 35 ಸ್ಥಳಗಳ ವಿಡಿಯೋ ಮಾಡಿದ್ರು. ಆ ಷಡ್ಯಂತ್ರದಲ್ಲಿ ಯೂಟ್ಯೂಬರ್ಸ್ ಭಾಗಿಯಾಗಿದ್ರು ಅಂತ ಅರ್ಜಿಯಲ್ಲಿ ಆರೋಪ ಮಾಡಿದ್ದಾರೆ. ಇದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಕಂಪ್ಲೀಟ್ ಆಗಿ ಏನೇನಾಗಿತ್ತು, ಏನೇನು ಹೇಳ್ಕೊಟ್ಟಿದ್ರು, ಸತ್ಯ ಏನು ಎಲ್ಲವನ್ನು ಬಾಯ್ಬಿಟ್ಟಿದ್ದಾರೆ.